ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಫಿನಾಲೆ ವೀಕ್ ಬಂದೇ ಬಿಡ್ತು. ಆಲ್ರೆಡಿ ಇವತ್ತು ಫ್ರೈಡೆ, ನಾಳೆ ನಾಡ್ದ 2 ದಿನ ಇರೋದು. ಸಂಡೇ ಗೊತ್ತಾಗ್ಬಿಡುತ್ತೆ ಯಾರು ವಿನ್ ಆಗ್ತಾರಂತ. ಸಂಡೇ ವರ್ಗು ಕಾಯೋ ಅವಶ್ಯಕತೆನೇ ಇಲ್ಲ. ಸಾಟರ್ಡೆ ನೈಟ್ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಅಂತ ಅಪ್ಡೇಟ್ಗೋಸ್ಕರ ಬೇಕಂದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ನಾನು ಗುರುವಾರ ಒಂದು ವೋಟಿಂಗ್ ರಿಸಲ್ಟ್ ತಗೊಂಡಾಗ ತಿಳಿಸ್ಕೊಟ್ಟಿದ್ದೆ. ಖಂಡಿತವಾಗ್ಲೂ ಮೊದಲೇ ಸ್ಥಾನದಲ್ಲಿ ಯಾರಿದ್ದಾರೆ, ಬಾಟಮ್ 2 ಅಂತ ಬಂದ್ರೆ ಯಾರಿದ್ದಾರೆ, ಮತ್ತೆ ಗುರುವಾರ ಎಪಿಸೋಡ್ ಆದ್ಮೇಲೆ ಯಾರ ಮೇಲೆ ಸಿಂಪತಿ ಕ್ರಿಯೇಟ್ ಆಯ್ತು, ಯಾರಿಗೆ ಓಟ್ ಅತಿ ಹೆಚ್ಚಾಗಿ ಬಂತು, ಯಾರ ಮಾತಲ್ಲಿ ಸತ್ಯ ಇತ್ತು, ಯಾರ ಮಾತಲ್ಲಿ ಸುಳ್ಳಿತ್ತು, ನಿಯತ್ ಅಂತ ಬಂದಾಗ ಯಾರು ತೋರ್ಸ್ಕೊಂಡ್ರು ಅಂತ ಕ್ಲಿಯರ್ ಕಟ್ ಆಗಿ ನಿನ್ನೆ ಎಪಿಸೋಡ್ ನೋಡೋದ್ಮೇಲೆ ಗೊತ್ತಾಗುತ್ತೆ. ಕಂಪಲ್ಸರಿ ನಾನು ಹೇಳ್ತೀನಿ, ಪ್ರತಿ ಸಲ ಹೇಳ್ತೀನಿ, ಈಗಲೂ ಹೇಳ್ತೀನಿ. ಕಾಮನ್ ಐಡಿಯಾಸ್ ಅಂತ ಬಂದಾಗ ಎಪಿಸೋಡ್ ಆದ್ಮೇಲೆ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಓ ಇವ್ರಲ್ಲಿ ಮಾತಲ್ಲಿ ಸತ್ಯ ಇದೆ, ವೋಟ್ ಮಾಡೋಣ ಅಂತ ಕ್ಲಿಯರ್ ಕಟ್ ಆಗಿ ಅನ್ಕೊಂತಾರೆ ಕೆಲವು ಜನ. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ 3 ಜನ ಒಂದು ವಿಟಿ ತೋರಿಸಿದ್ರು. ವಿಟಿ ಎಲ್ಲ ರೀಕ್ಯಾಪ್ ಇಮೇಜಸ್. ಒಂದು ಲಾಸ್ಟ್ ಟೈಮ್ ಅಲ್ಲಿ ಒಂದು ವಾಲ್ ಆಫ್ ಬೋರ್ಡ್ ಅಂತ ಗೋಡೆಗೆ ಅವರೆಲ್ಲ ಫೋಟೋಸ್ ಹಾಕಿ ಯಾವ ರೀತಿ ಸೆಟ್ ಮಾಡಿದ್ರು, ಈ ಸಲ ಆ ರೀತಿ ಮಾಡ್ದಾನೆ ಆ ಫೋಟೋಸ್ ಅನ್ನೇ ಒಂದು ಫ್ರೇಮ್ ಅಲ್ಲಿ ತೋರಿಸ್ತಾ ಇದ್ದಾರೆ. ತ್ರಿವಿಕ್ರಮ್ ಅವ್ರದ್ದು, ಹನುಮಂತ್ ಅವ್ರದ್ದು, ನಮ್ಮ ಮೋಕ್ಷಿತ ಅವ್ರದ್ದು, ಈ 3 ಜನ ನಿನ್ನೆ ತೋರಿಸಿದ್ರು. ಮತ್ತೆ ಆ ಎಪಿಸೋಡ್ ಆದ್ಮೇಲೆ ಆ ಎಪಿಸೋಡ್ ಮೇಲೆ ಏನಾದ್ರೂ ಪರಿಣಾಮ ಬೀರ್ತಾ ವೋಟಿಂಗ್ ಅಲ್ಲ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೆಲವರ ಮೇಲಂತೂ ಪರಿಣಾಮ ಬೀರಿದೆ. ಯಾಕಂದ್ರೆ ನೋಡಿ, ಅಲ್ಲಿ ಬಂದಿದ್ದು ತ್ರಿವಿಕ್ರಮ ಮೋಕ್ಷಿತ ಅವ್ರ ಫ್ಯಾನ್ಸ್, ಅದರಲ್ಲೂ ಮಂಜಣ್ಣ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದು. ಮತ್ತೆ ಮಂಜಣ್ಣ ಒಂದು ವೋಟಿಂಗ್ ರಿಸಲ್ಟ್ ಏನಾದ್ರೂ ಬದಲಾವಣೆ ಕಂಡಿದ್ಯಾ, ಬದಲಾವಣೆ ಆಗಿದ್ಯಾ ಅಂತೆಲ್ಲ ನೋಡೋಣ. ಟಾಪ್ ಅಲ್ಲಿ ಯಾರು, ಬಾಟಮ್ ಅಲ್ಲಿ ಯಾರು, ಗುರುವಾರಕ್ಕೆ ಶುಕ್ರವಾರಕ್ಕೆ ಏನಾದ್ರು ಡಿಫ್ರೆನ್ಸ್ ಬಂದಿದ್ಯಾ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ಬಾಟಮ್ 2 ಅಂತ ಪ್ರತಿ ಸಲ ಅದೇ ಹೇಳ್ತೀರಾ, ನಿಮಗೆ ಬದಲಾಗಲ್ಲ. ಅವ್ರು ಏನ್ ಹೇಟ್ ಮಾಡ್ತಾ ಇದ್ರ ಅಂತೆಲ್ಲ ಕೇಳ್ಬೇಡಿ, ಓಟ್ಸ್ ಬರ್ತಾ ಇಲ್ಲ ಅಷ್ಟೇನೆ. ಬಾಟಮ್ 2 ಅಂತ ತಗೊಂಡ್ರೆ ನಮ್ಮ ಭವ್ಯಗೌಡ, ನಮ್ಮ ರಜತ್ ಅವ್ರು ಬರ್ತಾ ಇದಾರೆ. ಆದ ಕಾರಣ ಅದೇ ಬರ್ತಾ ಇರುತ್ತೆ. ಯಾಕಂದ್ರೆ ಫಸ್ಟ್ ಡೇ ವೋಟ್ ಫೋಲ್ ಆಗೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಡೇ ಯಾರಿಗಾದ್ರೆ ಅತಿ ಹೆಚ್ಚಾಗಿ ವೋಟ್ ಫೋಲ್ ಆಗುತ್ತೋ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಪಿಸೋಡ್ಗೂ ಏನು ಸಣ್ಣ ಪುಟ್ಟ 1% 2% ಚೇಂಜಸ್ ಆಗ್ಬೋದು, ಅಷ್ಟು ಬಿಟ್ರೆ ಓವರ್ ಆಗೆಲ್ಲ ಚೇಂಜಸ್ ಆಗಲ್ಲ. ಆದ ಕಾರಣ ಬಾಟಮ್ 2 ಅಂತ ತಗೊಂಡ್ರೆ ಇಲ್ಲಿ ನಮ್ಮ ರಜತ್ ಅವರು, ಭವ್ಯಗೌಡ ಬರ್ತಾ ಇದಾರೆ. 6th ಪೊಸಿಷನ್ ಅಲ್ಲಿ ರಜತ್ ಅವರು ಇದಾರೆ. 5ನೇ ಪೊಸಿಷನ್ ಅಲ್ಲಿ ನಮ್ಮ ಭವ್ಯಗೌಡ ಇದಾರೆ. 4ನೇ ಪೊಸಿಷನ್, 3ನೇ ಪೊಸಿಷನ್ ಅಂತ ಅಲ್ಲ, ನಿನ್ನೆ ಹೇಳಿದಾಗ ಮಂಜನಿಗೆ ತುಂಬಾನೇ ಕ್ರೇಜ್ ಸಿಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹಂಗಂತ ಗೆಲ್ತಾರ ಅಂತ ಕೇಳ್ಬೇಡಿ, ಗೆಲ್ಲಕ್ಕಾಗಲ್ಲ. ಸ್ಥಾನ ಬದಲಾಗಬಹುದು, 3ನೇ ಸ್ಥಾನ ಬದಲಾಗಬಹುದು. 4ನೇ ಸ್ಥಾನದಿಂದ ವೋಟಿಂಗ್ ಅಂತ ತಗೊಂಡಾಗ ಮಂಜಣ್ಣ ಮೋಕ್ಷಿತ ಈಕ್ವಲ್ ಆಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮಂಜಣ್ಣ ಮೋಕ್ಷಿತಗಿಂತ ಮಾತಾಡಬೇಕಿದ್ದು ತ್ರಿವಿಕ್ರಮ್ ಅವ್ರ ಬಗ್ಗೆ. ತ್ರಿವಿಕ್ರಮ್ ಅವ್ರಿಗೆ ಕಂಪೇರ್ ಟು ಸೋಷಿಯಲ್ ಮೀಡಿಯಾ ತಗೊಂಡಾಗ ಇದು ಕೇವಲ ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಮಾತ್ರನೇ. ಅದು ಕಂಪೇರ್ ಮಾಡಿದಾಗ, ಸೋಷಿಯಲ್ ಮೀಡಿಯಾ ಕಂಪೇರ್ ಮಾಡಿದಾಗ, ಟ್ವಿಟರ್ ಟ್ರೆಂಡಿಂಗ್ ಎಲ್ಲ ನೋಡಿದಾಗ, ಒಂದು ಯೂಟ್ಯೂಬ್ ಪೋಲ್ಸ್ ಎಲ್ಲ ನೋಡಿದಾಗ ಏನಾಗ್ತಾ ಇದೆ ಅಂದ್ರೆ ತುಂಬಾ ಕಡಿಮೆ ಆಗ್ತಾ ಇದೆ ಕಂಪೇರ್ ಟು ಮೋಕ್ಷಿತ ಮಂಜಣ್ಣ. ಇಲ್ಲಿ ತ್ರಿವಿಕ್ರಮಗಿಂತ ಮೋಕ್ಷಿತಗೆ ಅತಿ ಹೆಚ್ಚಾಗಿ ಸಪೋರ್ಟ್ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ. ಇದರಿಂದ ಅಬ್ಸರ್ವ್ ಮಾಡಬೇಕು ನಾವ್, ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ತ್ರಿವಿಕ್ರಮ ಕಳೆದೇ ಹೋಗ್ಬಿಟ್ರೆ ವೋಟಿಂಗ್ ಅಲ್ಲಿ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಒಂದು ಸಂದೇಹ ಕೂಡ ಬರುತ್ತೆ. ಆದ ಕಾರಣ 2ನೇ ಪೊಸಿಷನ್ ಅಲ್ಲಿ ತ್ರಿವಿಕ್ರಮ್ ಅವರು ಕಳೆದು ಹೋಗಿದ್ದಾರೆ. 3ನೇ ಸ್ಥಾನಕ್ಕೆ ಬರುವ ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ಮೋಕ್ಷಿತ ಅವರು, ಮಂಜಣ್ಣ ಅವರು ತುಂಬಾ ಇನ್ಕ್ರೀಸ್ ಮಾಡ್ಕೊಂತ ಇದಾರೆ. ಮೋಕ್ಷಿತ ಮಂಜಣ್ಣ ಅಂತ ಬಂದ್ರೆ ಮೋಕ್ಷಿತ ಅವರೇ ಮುಂದೆನೆ ಇದ್ದಾರೆ ವೋಟಿಂಗ್ ಅಲ್ಲಿ. ಬಟ್ ತ್ರಿವಿಕ್ರಮ್ ಅವರಿಗೆ ಕಡಿಮೆ ಆಗ್ತಾ ಇದೆ, ಕಾರಣ ಗೊತ್ತಿಲ್ಲ. ಮತ್ತೆ ಇವತ್ತು ನಾಳೆ 11 ಗಂಟೆವರೆಗೆ ಒಂದು ವೋಟ್ ಮಾಡಬಹುದು. ನೋಡೋಣ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ. ಆಲ್ರೆಡಿ ಎಲ್ಲ ರೀಕ್ಯಾಪ್ ಎಲ್ಲ ಮುಗ್ದಿದೆ, ಅವ್ರ ಬದಲಾವಣೆ ಎಲ್ಲ ಅಷ್ಟೊಂದೇನು ಕಾಣಲ್ಲ ಅನ್ಸುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ಖಂಡಿತವಾಗ್ಲೂ ನಾನು ಹೇಳಿದೆ ಬದಲಾವಣೆ ಆಗ್ತಾ ಇದೆ ಅಂತ. ಎಷ್ಟೇ ಅಂದ್ರೆ ಕೇವಲ 1% 0.5% ಎಲ್ಲ ಚೇಂಜಸ್ ಆಗ್ತಾ ಇದೆ. ಕೊನೆಗೂ ಅದೇ ಸ್ಥಾನದಲ್ಲಿ ಇದ್ದಾರೆ ಎಲ್ಲರೂ ತಗೊಂಡಾಗ. ಖಂಡಿತವಾಗ್ಲು ಮೊದಲನೇ ಸ್ಥಾನದ ಹನುಮಂತ ಮಾತ್ರ ಟಚ್ ಮಾಡಕ್ಕಿಲ್ಲ. ಇವ್ರಿಗೂ ಒಂದು 20% 10% ಡಿಫ್ರೆನ್ಸ್ ಬರ್ತಾ ಇದೆ ಕೆಳಗಿರೋ ಕಂಟೆಸ್ಟೆಂಟ್ಗೆ ಮತ್ತು ಹನುಮಂತವ್ರಿಗೆ. ಆ ರೀತಿ ಎಲ್ಲ ಓಟ್ಸ್ ಬರ್ತಾ ಇದೆ. ಇನ್ನು 2ನೇ ಸ್ಥಾನ ಅಂತ ಆಸ್ ಡಿ ತ್ರಿವಿಕ್ರಮ್ ಅವರು ಇದ್ದಾರೆ. 3ನೇ ಸ್ಥಾನದಲ್ಲಿ ಮೋಕ್ಷತೆ ಇದ್ದಾರೆ. 4ನೇ ಅದೇ 3-4 ಅಂತ ಬಂದಾಗ ಮಂಜಣ್ಣಿಗೆ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಇವ್ರಿಗೆ ಏನಾದ್ರೂ ಬದಲಾವಣೆ ಆಗ್ಬೋದು. ಇವತ್ತು ಎಪಿಸೋಡ್ ನೋಡಿ, ಇವತ್ತು ಎಪಿಸೋಡ್ ಅಲ್ಲಿ ನಮ್ಮ ಭವ್ಯ, ರಜತ್, ಮಂಜಣ್ಣ ಅವರು ಒಂದು ವಿಟಿ ಅಂದ್ರೆ ರೀಕ್ಯಾಪ್ ಬರ್ತಾ ಇದೆ. ಅದರಿಂದ ಏನಾದ್ರೂ ಸಿಂಪತಿ ಕ್ರಿಯೇಟ್ ಬದಲಾವಣೆ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ ಅಷ್ಟೇನೆ. 4ನೇ ಸ್ಥಾನ ಮಂಜಣ್ಣ, 5ನೇ ಸ್ಥಾನ ಭವ್ಯ, 6ನೇ ಸ್ಥಾನ ರಜತ್ ಅವರು ಇದ್ದಾರೆ. ಈ ರೀತಿ ಇತ್ತು ಶುಕ್ರವಾರ ಒಂದು ವೋಟಿಂಗ್ ರಿಸಲ್ಟ್. ಖಂಡಿತವೂ ನಾನು ಬೆಳಿಗ್ಗೆ ನಾಳೆ 9 ಗಂಟೆಗೆ ಒಂದು ವಿಡಿಯೋ ಬರುತ್ತೆ. ವೋಟಿಂಗ್ ಪ್ರಕಾರ ವಿನ್ನರ್ ಇವರೇ, ವೋಟಿಂಗ್ ಪ್ರಕಾರ ರನ್ನರ್ ಇವರೇ, ವೋಟಿಂಗ್ ಪ್ರಕಾರ ಬಾಟಮ್ 2 ಇವರೇ ಅಂತ ಖಂಡಿತವಾಗ್ಲೂ ಕ್ಲಿಯರ್ ಕಟ್ ಆಗಿ ಬರುತ್ತೆ. ಅಂತ ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ